ದಕ್ಷದೇವ, ಈ ಪ್ರಸಾದವನ್ನು ಸ್ವೀಕರಿಸಬೇಕು. ಹಿರಿಯರಿಂದ ಕಿರಿಯರಿಗೆ ಮನ್ನಣೆ. ವಿವೇಕಿಸು ದಕ್ಷ ಬ್ರಹ್ಮ. ಕಿರಿದಾದ ಒಡ್ಡು ಬೀಜವು ವಿಶಾಲವಾದ ಮರವನ್ನು ಹೊಂದುತ್ತದೆ. ವೃಕ್ಷವನ್ನು ಒಳಗೊಂಡ ದ್ವಿಜಕ್ಕೆ ಕುಂದಿಲ್ಲ. ದಾನ ಬ್ರಹ್ಮ, ನಾನು ಬರ್ತೀನೆಂದು ನಿನ್ನೊಡನೆ ಹೇಳಲಿಲ್ಲವೇ? ಏನಿದರು ನಿಮ್ಮ ಮಾತನ್ನ ಈ ದೇವತೆಗಳ ಸಮ್ಮೇಳನದಲ್ಲಿ, ಆದರೂ ಕಾರ್ಯವು ಮಿಂಚಿ ಹೋಯಿತು. ಈ ದಕ್ಷನ ಮಾತು ಉಲ್ಲಂಘನೆ. ಸಂಶಯವೇನು ದಕ್ಷ ಬ್ರಹ್ಮ? ಸಂಶಯಕ್ಕೆ ಕಾರಣವಿಲ್ಲ. ಸದಾಶಿವ ಮೂರ್ತಿಯು ಸರ್ವ ಲೋಕಗಳ ಕ್ಷೇಮವನ್ನು ಹಾರೈಸುತ್ತಿರುವುದು. ಏನು ಹೇಳಿದೆಯೋ ಸತ್ಯವಂತಕ. ಶಾಂತನಾದ ದಕ್ಷ ಬ್ರಹ್ಮ. ಶಾಂತಿಯ ನೆಲೆಸಿರುವ ಶಾಂತಮೂರ್ತಿಯ ಮುಂಗಡೆಯಲ್ಲಿ ದಿಟ್ಟತನವೇ. ಪರಮೇಶ್ವರಿಯೇ, ನೆರೆದ ಸೂರ ಗಂಧರ ಗುಂಪಿನಲ್ಲಿ ನೀನೊಬ್ಬ ಹಿರಿಯನೆಂದು ಸುಮ್ಮನಿರಬೇಕಾಯಿತು. ಮುಂದುವರೆದರೆ ಮಹೇಶನ ಭಯವಿಲ್ಲ. ಮೃಗದೇವ, ನಾನು ಮಹೇಶನ ಭಯಕ್ಕಾಗಿ ಮಾತನಾಡಲಿಲ್ಲ, ನಿನ್ನ ಹಿತಕ್ಕಾಗಿ ಮಾತನಾಡಿದೆನು. ಅದನ್ನು ನಾನು ಬಲ್ಲೆನು. ಆ ಶಿವ, ಈ ಶಿವ, ಸದಾಶಿವನೆಂದು ಹೊಗಳುತ್ತಿರುವರ ಆ ಗೊಡ್ಡು ಗರುವನನ್ನು, ಈ ಬ್ರಹ್ಮನಂತ ಗೊಡ್ಡು ವೈದಿಕರು ಅವನೆಲ್ಲಿ ಆ ಸಾಂಬ ಶಿವ? ಅಲ್ಲಿ ನೋಡು ದಕ್ಷ ಬ್ರಹ್ಮ. ಅಕ್ಷಮಾಲಾಧರನು ವಸಿತಾಂಗ ಭೂಷಿತನೂ ಆದ ಸದಾಶಿವನು ಅದೆಷ್ಟು ದಕ್ಷತೆಯಿಂದ ಕುಳಿತಿರುವನ ದಕ್ಷ ಬ್ರಹ್ಮನ ಜಾಮಾತನಂತೆ. ದಕ್ಷ ಬ್ರಹ್ಮನ ಜಾಮಾತ, ದಕ್ಷ ಬ್ರಹ್ಮನ ಜಾಮಾತ. ನೆರೆದ ದೇವತೆಗಳ ಸಮ್ಮೇಳನದಲ್ಲಿ ನನಗೆ ಎಲ್ಲರೂ ನಮ್ರತೆಯಿಂದ ನಮಸ್ಕರಿಸುವಾಗ ಅವನೇಕೆ ಶಬ್ದನಾಗಿ ಕುಳಿತಿರುವನು? ದಕ್ಷ ಬ್ರಹ್ಮ, ಅದೊಂದು ಹಳಿಯಮ್ಮ ಒಂದಿನ ಮೌನ. ಋಷಿದೇವ ಬಾಯಲ್ಲಿ ಭೌರವಾಗಿದ್ದರೆ ಕೈಯಲೇಕೆ ನಮಸ್ಕರಿಸಬಾರದು? ಅವನೇನು ಸದಾಶಿವನು ಅಲ್ಲ, ಅವನು ಮಾರಿ. ದಕ್ಷ ಬ್ರಹ್ಮ, ಮಹಾದೇವನನ್ನು ಮಾರಿ ಎಂದೆನಬೇಡ. ಮಾರಿಯಂತೆ ಮುರಿದು ಮೊರದೇಳುವ ಮನವನ್ನು ಮನ್ನಿಸಿ ಮಹಾದೇವನ ಭಕ್ತಿಯಲ್ಲಿ ಮನವಿಡಬೇಕು. ಅಂತೆ ಪರಮೇಶ್ವರ ಮುಂಗಡೆಯಲ್ಲಿ ಯಾರ ಪೌರುಷವು ನಡೆಯಲಾರದು. ಚಂದ್ರಮ, ನಿನಗಾದ ಪರಿವವನ್ನು ಮರೆತಿದೆಯ? ನಿನ್ನ ಮುಂಗಡೆಯಲ್ಲಿ ಮಹಾದೇವನಿಗೆ ಮತ್ತೊಂದು ಪ್ರಾಯಶ್ಚಿತ್ತವನ್ನು ಕಳಿಸುವೆನು ನೋಡು.
ಕ್ಷಿಪ್ರಾರ್ಯ ರಂಗಭೂಮಿ. ಕೇಳಿದೆಯಾ ಪ್ರಭುದೇವ ಈ ದೇವತೆಗಳ ಮಾತನ್ನು? ದಕ್ಷ ರಾಜ ಸದಾಶಿವನು ನಾಗಾಭರಣ ಶೃಂಗಾರನಲ್ಲವೇ? ಆ ಭರಣದ ಅಲಂಕಾರವನ್ನು ತಿಳಿಯದೆ ಸಣ್ಣ ಸಣ್ಣ ಕಾಯಿಗಳನ್ನು ಸರಮಾಲೆಯನ್ನು ಕಟ್ಟಿಕೊಂಡು ಕೊರಳಿಗೆ ಯಾವಾಗಲೂ ಸೊಗಡನ್ನು ಬೀಳುವಂತ ಒಂದು ಹಳೆಯ ದಿನದ ಸರಪವನ್ನು ಸುತ್ತಿಕೊಂಡಿರುವ ಆ ದರಿದ್ರ ಪರಶಿವನ ನಾಗಾಭರಣ ಶೃಂಗಾರವೇ. ಭಸ್ಮಭೂಷಿತನಾದ ಭವದೂರನನ್ನು ನಿರಾಕರಿಸಬೇಡ. ನಿನ್ನ ಭಾವಬಂಧ ಬಿಡಿಸುವ ಪಾವನ ಮೂರ್ತಿಯಲ್ಲಿ ಋತಲ್ಲಾಪನೆ ಮಾಡಬೇಡ ದಕ್ಷ. ಸಂಬಳವಿಲ್ಲದೆ ಮಗಳ ಭಂಟ ನೀನಾದೆ ಈ ತಾಂಬಸಿವನಿಗೆ. ಉಡುವುದಕ್ಕೆ ಬಟ್ಟೆ ಇಲ್ಲದೆ ಮಾರುದ್ದ ಖೋಪಿಯನ್ನು ಕಟ್ಟಿಕೊಂಡು ಶರೀರಕ್ಕೆ ಎಣದ ಬೂದಿಯನ್ನು ಬೆಳೆದುಕೊಂಡು ಕೈಯಲ್ಲ ಒಂದು ಕಬ್ಬಿಣದ ಸಲಾಕೆಯನ್ನು ಹಿಡಿದುಕೊಂಡು ಬೀದಿ ಬೀದಿಯಲ್ಲಿ ಅಲೆಯುತ್ತಿರುವ ಭಿಕ್ಷುಕನು ನಿನಗೆ ಭಸ್ಮಭೂಷಿತನೇ. ದಕ್ಷಧೀರ ಕನಕ ಮಂದಿರನೆಂದು ಭಕ್ತಾಧೀನನೆಂದು ಸರ್ವೇಶ್ವರನೆಂದು ಪರಶಿವನಿಗೆ ಮಗಳಾದ ಸತಿಯನ್ನು ವಿವಾಹ ಮಾಡಿದ ವೈಭವದ ಮಾತನ್ನು ಮರೆತೆಯಾ? ಅದೊಂದು ಗತಿಸಿದ ಮಾತಾಗಿರೋದು ಗುರುದೇವ. ನಾ ಕೊಟ್ಟ ಮಗಳನ್ನು ಓದು ಮಸವಣ ವಾಸಿಗೆ ಹಸುವೆಯನ್ನು ಸಂತೆಗೆ ಹೊತ್ತು ಮಾರುವ ಒಂದು ಮುದಿಯತ್ತನ್ನು ವಾಹನಾಗಿ ಮಾಡಿಕೊಂಡಿರುವ ಆ ಬಂಡಸಿವನಿಗೆ ಅಲ್ಲದೆ ಮರುಳಾದ ಮಗಳನ್ನು ಕೊಟ್ಟು ವಿವಾಹ ಮಾಡಿ ಅನೇಕ ಪಿತಾದಿಗಳ ಅಂಕೆ ಸಂಖ್ಯೆ ಇಲ್ಲದ ರುದ್ರನಿಗೆ ಮಗಳಾದ ಸತಿಯನ್ನಾದರೂ ನೋಡಿ ಶಾಂತರಾಗ. ಸಪ್ತನಾಗು. ನೀನು ನನ್ನ ಸಾಮಿತ್ರನೆಂದು ಸುಮ್ಮನಿರಬೇಕಾಗಿರುವುದು. ಭೃಗುದೇವ ಇದೊಂದು ಮಹಾಯಜ್ಞವನ್ನು ಕಲ್ಪಿಸಿಕೊಂಡು ಬಂದರೆ ಅನ್ನವನ್ನು ತಿನ್ನುವುದಕ್ಕೆ ಮೊದಲು ಆಳೆಯನ್ನು ನಾಳೆ ಮುಟ್ಟಿದ್ದಾಯಿತು ಈ ಯಜ್ಞದ ಸಮಾರಂಭ. ನಡೆಯರಿ, ಇನ್ನು ನಮ್ಮ ಕಾರ್ಯದಲ್ಲಿ ವರ್ತಿಸರ. ಸದಾಶಿವಮೂರ್ತಿ ಆ ದಕ್ಷಿಣ ಕಠಿಣವಾದ ಮಾತುಗಳನ್ನು ಮನ್ನಿಸಿ ಈ ದೇವತೆಗಳಿಗೆ ಅಭಯವನ್ನಿಟ್ಟು ಆನಂದಿಸು. ಮನಮುಖರು ಅನೇಕ ಕಷ್ಟಕ್ಕೀಡಾಗುವರು. ದೇವತೆಗಳಾದ ನಿಮಗೆ ನೀವುಗಳು ಸುಖವಾಗಿರಿ. ಮುಂದಿನ ಕಾರ್ಯಚಕ್ರದಲ್ಲಿ ಅಭಯನಿತ್ತಿರುವೆ.
ಮೊದಲಾದ ದೇವತೆಗಳು ಸುಪ್ರಸಿದ್ಧವಾದ ಶಿವಧರ್ಮವೊಂದನ್ನು ಸ್ಥಾಪಿಸಬೇಕೆಂದಿದ್ದ ದೇವತೆಗಳ ಮನೋರಥವು ಮಂಜು ಮುತ್ತಿಕ್ಕಿದ ಸೂರ್ಯನಂತೆ ನಿರಾಧಾರವಾಯಿತು. ಇದನ್ನರಿತ ದೇವತೆಗಳು ಪರಮೇಶ್ವರನಿಗೆ ಸತ್ರಯಾಗದಲ್ಲಿ ಅಗ್ರಪೂಜೆಯನ್ನು ಕೊಟ್ಟರು. ಇದರಿಂದ ಆ ದಕ್ಷಬ್ರಹ್ಮನು ಕುಪಿತನಾದನು. ಈಗಾಗಲೇ ಕುಪಿತನಾದ ದಕ್ಷಬ್ರಹ್ಮನು ಏನು ದುರಾಲೋಚನೆಗಳನ್ನು ಮಾಡಿರುವನೋ ಏನು ನೋಡಿಕೊಂಡು ಮುಂದಿನ ಕಾರ್ಯದಲ್ಲಿ ವರ್ತಿಸಿದರು. ಮಹಾದೇವ ಯೋಗಿ ಜನ ನಮಿತ ಮಹಾದೇವ ಕರದು ಕಾಳ ಭೈರವೆ ಉರು ಜಾಲಯಂ ಬರ್ಬರ್ ದೀಪಂಗಳೇಳಂ ಸುತ್ತಿರುಪುದ ಪಾತಾಳ ಶೇಷಂ ಪ್ರಜ್ವಲಿಸಿರುವ ಈ ದುರಧೀರನಿಗೆ ಸುರಸತ್ವದಳ ಪ್ರಪಂಚನ ಪ್ರಪಂಚನ ಪ್ರಪಂಚನ. ಅದೇಕೆ
ಅದೇಕೆ ಪಶ್ಚಾತ್ತಾಪದಿಂದ ಪರಿತಪ್ಪಿಸುತ್ತಿರುವೆ ದಕ್ಷೇಂದ್ರ? ನೆರೆದ ಮಹಾಸಭೆಯಲ್ಲಿ ವಿದ್ಯಾಧರನ ನೆಗೆಡಲು ನೆನಸಾಯ್ತು ಭೃಗುದೇವ. ಅಷ್ಟು ಮಾತ್ರಕ್ಕೆ ನವಬ್ರಹ್ಮಗಳ ಅಧಿನಾಯಕರಾದ ವೇದವಾದ ಅರಸನ್ನು ಚಿಂತಿಸಬಾರದು. ದಕ್ಷ ದೇವ, ಜಂಬುಕದ ಕೂಗು ಗಗನಕ್ಕೆ ಕೇಳಿಸುತ್ತದೆ. ಅಂದ ಮೇಲೆ ಆ ದೇವತೆಗಳಿಂದ ನಮಗೆ ಏನಾಗಬೇಕು? ಆಗಬೇಕಾದ ಕಾರ್ಯವನ್ನು ಆಗು ಮಾಡಿದನೋ ಈ ಭೃಗುದೇವ. ಹಿಂದಿರುಗಿ ನೋಡಿ, ಪ್ರತಿ ಒಂದು ಹೆಜ್ಜೆ ಹೆಜ್ಜೆಗೂ ಹತ್ಯೆ ಪ್ರಮಾಣವಾಯಿತು. ರಾಜೇಂದ್ರ, ಶಾಂತನಾಗು. ಅಪಮಾನವು ಒಂದು ಕಾಲದಲ್ಲಿ ಅಪಘಾತವಾಗುವುದು. ಅಪಘಾತ ಅಪಘಾತ ಓ ದಾವಾಗ್ನಿಯಂತೆ ದಗದಗಿಸುತ್ತಿರುವ ಜಠರಾಗ್ನಿಯನ್ನು ನಂದಿಸಲು ಸ್ಥಳವಿಲ್ಲ ಈ ಬ್ರಹ್ಮಾಂಡದಲ್ಲಿ. ದಕ್ಷಿಣ ಪರಿಭವದ ಸಪ್ತಧಾರಿಯಲ್ಲಿ ಪ್ರಜ್ವಲಿಸುತ್ತಿರುವ ಈ ನನ್ನ ಕರಕಂಡವನ್ನು ಸಪ್ತಾಂಗದಲ್ಲಿ ಅಂತಲೇ ಜಲನಿಧಿ ಸ್ವಾನಿತವಾಗಿ ನವಬ್ರಹ್ಮರುಗಳ ಕಳಂಕಿನ ಚಿಂತೆ. ಆ ಕಾರ್ಯವು ಭೃಗುದೇವನಿಗೆ ಮೀಸಲಾಗಿರುವುದು. ಭೃಗು ಅಂದಿನ ಪರ್ವದಲ್ಲಿ ಹಿಂದಿರುಗಿ ನೋಡಿ ಚಕಿತನಾಗಿದನ ಈ ಗುರುದೇವ. ಆತ್ಮಹತ್ಯದ ಅಪಮಾನದಲ್ಲಿ ಈ ದಕ್ಷಿಣ ಈರ ರಸವು ತೇಲಾಡುತ್ತಿರುವಾಗ ನಿಸ್ಸಾರವಾಯಿತು. ನಿಸ್ಸಾರ? ಎಂದೆಂದಿಗೂ ಬ್ರಹ್ಮಯಜ್ಞ ಬಲಿತವಾದ ಭೃಗುದೇವನು ಚಕಿತನಲ್ಲ. ಅಂದಿನ ಪರಿಭವದಲೇಕೆ, ಅಂದಿನ ದಿವಸವೇಕೆ ಶಾಂತಿ ಸಮ್ಮೇಳನ ಭೃಗುದೇವ? ಸಮ್ಮೇಳನವಲ್ಲ, ಶಿಲೆಯ ಮರೆಯಲ್ಲಿ ಅಡಗಿರುವ ಅಗ್ನಿ ಜ್ವಾಲೆಯಂತೆ ಮರೆಯಾಗಿದ್ದ ಕೋಪಾಗ್ನಿಯು ದಕ್ಷ ಯಜ್ಞದಲ್ಲಿ ಮಿಂಚಿನ ನಾಲಿಗೆಯಂತೆ ಮಿನುಗ ಹತ್ತುವುದು. ದಕ್ಷ ಯಜ್ಞ, ದಕ್ಷ ಯಜ್ಞ ಅದನ್ನು ಮಾಡುವರು ಯಾರು ಭೃಗುದೇವ? ಭಯಂಕರನಾದ ಭೃಗು ದಕ್ಷ ಸಿಡಿಲಿನ ಸರಣಿಯ ಗತಿಯನ್ನು ಹೊಂದಿರುವ ಭೂಧರನಂತೆ ವಿಭಾಗವಾದ ಮನದಲ್ಲಿ ದಕ್ಷ ಮಾರಣ ಮಹಾಯಜ್ಞವನ್ನು ಪ್ರತಿಷ್ಠೆ ಮಾಡುವೆನು. ಅದು ನಿನ್ನಿಂದ ಸಾಧ್ಯವೇ? ಅಸಾಧ್ಯವಾದ ಕಾರ್ಯವೊಂದಿಲ್ಲ ನನಗೆ. ಒಂದೆರಡು ದಿವಸದಲ್ಲಿ ದಕ್ಷ ಮಾರಣ ಮಹಾಯಜ್ಞವನ್ನು ಹೂಡುವೆನು. ಪರಶಿವನ ರಕ್ತರಸದಿಂದ ಸಮ್ಮಿಳಿತವಾದ ಸಮಿತ್ತುಗಳೇ ಅದಕ್ಕೆ ಹವಿರ್ಭಾಗ. ಹವಿರ್ಭಾಗ ನಾಂತು ದಗದಗಿಸೆ ಸಭ ಭೂಮಿ ಜಲ ದಗದಗಿಸೆ Come on.
ಆವಿರ್ಭಾಗದ ವಿಜಯವಶವನ್ನು ಮಾಡುತ್ತಾ ನಾರದರು ಎತ್ತಲೇ ಬರುತ್ತಿರುವರು. ಮಹಾದೇವ ಮಹಾದೇವ ಬರಲಿ, ಬಹಳ ಸಂತೋಷ. ಮಹಾದೇವ ಮಹಾದೇವ ಶಶಿಧರ ಶಂಕರ ಗೌರೀಶ ಕರುಣಮ ತೋರ ದೇವ ಮಹೇಶ ಶಶಿಧರ ಶಂಕರ ಗೌರೀಶ ಮಂಗಳಾನಿ ಭವಂತು. ದಕ್ಷ ಬ್ರಹ್ಮ, ಮರೀಚಿಕ, ಜಾಲ ಬ್ರಹ್ಮರು, ಭೃಗು ಋಷಿಗಳಿಂದ ಕೂಡಿದ ನಿನ್ನ ವೈಭವಕ್ಕೆ ಏನೆಂದು ಹೇಳ. ಇಲ್ಲ ಇಲ್ಲ, ನಾನೇಳುವ ಹತಭಾಗ್ಯ. ಏಕೆ? ಏನಾಯಿತು? ಸತ್ರಯಾಗವನ್ನು ಪ್ರವೇಶಿಸಿದ ಮೇಲೆ ಮತ್ತೇನು? ಮತ್ತೆ ಭೃಗುದೇವನಿರುವಲ್ಲಿ ನಿನ್ನ ವೈಭವಕ್ಕೆ ದುರ್ಭೇದವೇ? ದುರ್ಭೇದ? ನಾಳೆ ಬೈಗಂದಿನೊಳೂಡುವೆನು ದಕ್ಷ ಮಾರಣ ಮಹಾಯಜ್ಞವನ್ನು. ಬಹಳ ಸಂತೋಷ. ಹೂಡಲೇಬೇಕು ದಕ್ಷನಗಾಗಿ ಮಾರಣ ಮಹಾಯಜ್ಞವನ್ನು. ಹೂಡುವವನು ನೀನಲ್ಲದೆ ಮತ್ತಾರು ಭೃಗುದೇವ? ಹೌದು ನಾರದ ಬ್ರಹ್ಮ, ನೀನೋರ್ವ ನವಬ್ರಹ್ಮರುಗಳ ಅಧಿನಾಯಕ. ನಮಗಾದ ಅಪಮಾನವು ನಿನಗಿಲ್ಲವೇ? ಅದಕ್ಕಾಗಿಯೇ ಬಂದಿರುವನು. ನಾನಲ್ಲದೆ ಮತ್ತಾರು ಹಿತೈಷಿಗಳು ನಿಮಗೆ ಯಜ್ಞಕ್ಕೆ ಕರೆತರಲು ಪರಶಿವನ ನಾಶಕ್ಕೆ. ಸಂಚಾರಿ, ದಕ್ಷ ಮಾರಣ ಮಹಾಯಜ್ಞದ ಸಮಾರಂಭವನ್ನು ದೇವಲೋಕದಲ್ಲಿ ಹರಡು. ಪರಶಿವನ ಪರಮಾವಧಿಯನ್ನು ನೋಡಿ ಯಕ್ಷ ಗಂಧರ್ವರು ಸಂತೋಷ ಪಡಲಿ. ಏನು ಏನು ಪರಶಿವನ ಪರಮಾವಧಿ? ಇದು ನಿಶ್ಚಯವೇ ಭೃಗುದೇವ? ನಿಶ್ಚಯವಾದರೆ ಜಾಮಾತ ಶಿವನೆಂದು ನಿನಗೆ ಭಯವೇ? ಭಯವಲ್ಲದೆ ಮತ್ತೆ ಭಯ ಭಯ ಭಯವೆಂದ ಶಬ್ದವೇ ಬರಬಾರದು. ಭಯವೆಂಬ ಶಬ್ದವನ್ನು ಈ ದುರಧೀರನ ಮುಂದುಗಡೆ ಎತ್ತಬೇಡಿ. ಸ್ಥಿರನಾಗು ದಕ್ಷ. ಗೋ ಮೇರಿಕಾ ಪುಷ್ಯರಾಗಗಳ ಸಾಲು ನೆಲೆಗಟ್ಟುಗಳಿಂದ ರಂಜಿಸಲಿ ಯಜ್ಞಶಾಲೆ. ಮುತ್ತು ವಜ್ರ ವೈಡೂರ್ಯಗಳಿಂದ ಯೋಜನಾ ರಂಗವಳಿಗಳಿಂದ ಅಲಂಕರಿಸಲಿ ಯಜ್ಞಶಾಲೆ. ಶೂಲ ಪಾಣಿಯ ರುಂಡವಂತಂದು ತೋರುವೆನು ನಿನಗೆ ಯಾಗ ಮಂಟಪದಲ್ಲಿ. ಇದೇ ಇದೇ ಈ ಭೃಗುದೇವನು ದಕ್ಷನಿಗಾಗಿ ಧರಿಸಲ್ಪಟ್ಟ ಪ್ರಧಾನದ ಭಯ. ಒಳ್ಳೆಯ ಅಭಯ ಪ್ರದಾನ. ಭೃಗು ದಕ್ಷರುಗಳ ಅಂತ್ಯಕ್ಕೆ ಸರಿಯಾದ ಅಭಯ ಪ್ರದಾನ. ಅಭಯವಿಂದು ಶಿವ ಸಮಾಧಿಯ ಮರಣ ಭೂಮಿ. ಆ ಮರಣ ಭೂಮಿಯಲ್ಲಿ ಧನ್ಯನಾದ ನೀ ದಕ್ಷ ಬ್ರಹ್ಮ. ಬ್ರಹ್ಮಚಾರಿ ಆಶೀರ್ವಾದ ಸಂಧಿಸುವನ ದುರ್ಜನ್ಯನ್ನು ಯಜ್ಞ ಭೂಮಿಯಲ್ಲಿ. ಭೃಗುದೇವ, ದೀಕ್ಷಾಬದ್ಧನಾದ ದಕ್ಷನನ್ನು ಕಲ್ಯಾಣವನ್ನು ಮಾಡು. ವಿಜಯ್ ಭವ. ಭೃಗು ಆಜ್ಞೆಯಂತೆ ನಾನು ಈಗಲೇ ದಕ್ಷ ಯಜ್ಞವನ್ನು ಹೂಡುವೆನು. ಕ್ರತುವಾ ನಾ ನಡೆಸಿ ನೋಡುವೆ ತಡೆಯ ತಗದಗಿಸಿ ಮೇರೆವೆ ಕ್ರತುವಾ. ಜಗತ್ಕಾರಣ ಜಗತ್ಭಯಗಣ ವಿಹಾರ ವಿರೋಧ ವಿಡಂಬನ. ಜಗತ್ಕಾರಣ ಜಗತ್ಭಯಗಣ ವಿಹಾರ ವಿರೋಧ ವಿಡಂಬನ. ಜರ ಮರಣದಯ ವಿಭಾತ ಭೃಗುವರ
ದಗದಗಿಸಿ ಮೆರೆವ ತತ್ವ. ನನ್ನ ಆಶ್ರಮಕ್ಕೆ ಮುಕುಂದನೊಡನೆ ಬಂದ ಪರಶಿವನು ತನ್ನ ಹಣೆಗಣ್ಣನ್ನು ಉಳಿಸಿಕೊಂಡು ಮುಕುಂದನಿಗೆ ಪ್ರೇರೇಪಿಸಿ ನನ್ನ ಅಂಗಾಲಿನ ನೇತ್ರವನ್ನು ಕೀಳಿಸಿದನು. ಅಲ್ಲದೆ ದೇವತೆಗಳ ಅಗ್ರ ಪೂಜೆಗೆ ತಾನೇ ಕಾರಣನಾದನು. ಆದರೆ ನೆನ್ನಿನ ಶರವಣದ ಸತ್ರಯಾಗದಲ್ಲಿ ದಕ್ಷ ಬ್ರಹ್ಮನನ್ನು ನಿರಾಕರಿಸಲು ಅನೇಕ ಮಾತುಗಳು ಅನಿವಾರ್ಯವಾಗಿ ಹೆಚ್ಚಿದವು. ಯಾವುದಕ್ಕೂ ಪರಶಿವನು ಮಾತನಾಡಲಿಲ್ಲ. ದಕ್ಷನಾದರೂ ಪರಶಿವನಲ್ಲಿ ವೈರವನ್ನು ಸಾಧಿಸಲು ಹೊರಟಿರುವನು. ಅದು ದಕ್ಷ ಬ್ರಹ್ಮನ ಸಹಮಿತ್ರನಾದ ಜಾಲ ಬ್ರಹ್ಮನು ಇತ್ತಲೇ ಬರುತ್ತಿರುವನು. ಪ್ರಭುದೇವನಿಗೆ ನಮಸ್ಕರಿಸುವನು. ಬಾ ಜಾಲ ಬ್ರಹ್ಮ, ಸುಖಿಯಾಗಿರುವನೇ ದಕ್ಷ ಬ್ರಹ್ಮ. ಸುಖಿಯಾಗಿರೋನು, ಆದರೆ ನಿಮ್ಮನ್ನು ಜಾಗೃತೆಯಿಂದ ಕರೆತರಲು ನನ್ನನ್ನು ಕಳಿಸಿರೋನು. ಬಹಳ ಸಂತೋಷ. ಬಾಯಾರಿಕೆಯಿಂದ ಬಳಲುತ್ತಿರುವವರಿಗೆ ಮಂದ ಮಾರುತನಿಂದ ಕೂಡಿ ಪರಿಶೋಭಿಸುವ ಪದ್ಮ ಆಕರನನ್ನು ಕಂಡಂತಾಯಿತು. ಅದಿರಲಿ, ಆ ದಕ್ಷ ಬ್ರಹ್ಮನಲ್ಲಿರುವನು. ಅವನು ಯಜ್ಞಶಾಲೆಗೆ ನಿಮ್ಮನ್ನು ಕರೆತರಲು ನನ್ನನ್ನು ಕಳಿಸಿ ತಾನು ಕಾರ್ಯಾರ್ಥವಾಗಿ ವೇದವತಿಯನ್ನು ನೋಡಿಕೊಂಡು ಬರುವೆನೆಂದು ಹೋಗಿರುವನು. ಜಾಲ ಬ್ರಹ್ಮ, ದಕ್ಷ ಬ್ರಹ್ಮನ ಜಾಮಾತರೆಲ್ಲರೂ ಬಂದಿರುವರೇ. ಅವನ ಸಹಸ್ರಾರು ಮಕ್ಕಳು ಯಜ್ಞಶಾಲೆಯಲ್ಲಿ ಪರಿಶೋಭಿಸುತ್ತಿರುವರೇ. ಇದರಲ್ಲಿ ಮುಖ್ಯವಾದ ಅಂಶವೇನೆಂದರೆ ದದೀಚಿ ಋಷಿಯು ಬರಲೇಬೇಕು. ಪ್ರಭುದೇವ, ನೀನೀಗಲೇ ಹೋಗಿ ದದೀಚಿ ಋಷಿಯನ್ನು ಕರೆದುಕೊಂಡು ಬಾ. ಪ್ರಭುದೇವ, ದಕ್ಷನು ಮಾಡುತ್ತಿರುವ ಯಾಗಕ್ಕೆ ದದೀಚಿಯು ಬೇಕಾಗಿಲ್ಲ. ಜಾಲ ಬ್ರಹ್ಮ, ಅವನು ಬಂದರೂ ಬಾರದಿದ್ದರೂ ನೆಪ ಮಾತ್ರಕ್ಕೆ ಕರೆಯಬೇಕಾಗಿರುವುದು. ಆಗಬಹುದು ಗುರುದೇವ. ಹೊಲಿವರ ಕೃತಗಣ ಗಣತ ಗಣತ ಗತಿ ಗಮನ ಗತಿಯ ಗುಣದ. ಹೊಲಿವರ ಕೃತಗಣ ಗಣತ ಗಣತ ಗತಿ ಗಮನ ಗತಿಯ ಗುಣದ. ಕರಣಿಯಾಗಬೇಕು ಕಾರಂತರಿಯಿಂದ, ಕರಣಿಯಾಗಬೇಕು ಕಾರಂತರಿಯಿಂದ ಸುರವಿಗೆಲ್ಲ ಕಟ್ಟುವ ಸರಿಸುವ ನಾನು ದಸಿ ನೋಡುತ್ತೆ ತಗದಗಿಸಿ ಮೆರೆದು ಕಟ್ಟುವ, ತಗದಗಿಸಿ ಮೆರೆದು ಕಟ್ಟುವ, ತಗದಗಿಸಿ ಮೆರೆದು ಕಟ್ಟುವ. ಪರೇಶ, ದೇವತೆಗಳ ಸತ್ರ ಪೂಜೆಗೆ ಹೋದ ಮೇಲೆ ಅದೇಕಿ ಸ್ವಾಮಿ ನಿಮ್ಮ ಮುಖ ಕಮಲವು ಮಂಜು ಮುಸ್ಕಿದ ಕಮಲದಂತೆ ಕಾಂತಿಹೀನವಾಗಿ ಕಾಣುತ್ತಿರುವುದಲ್ಲ? ಸತಿ, ದೇವತೆಗಳ ಸಮ್ಮೇಳನದಲ್ಲಿ ನನಗಾಯಿತು ಸತ್ರೆಯಾಗದ ಅಗ್ರಪೂಜೆ. ನನ್ನ ಪಾದೋದಕ ಪ್ರಸಾದದಿಂದ ಪುನೀತರಾದರ ಸುರಗಂಧರ್ವ ಕೋಟಿಗಳು. ಅಂದ ಮೇಲೆ ಆ ಪುಣ್ಯ ಪುರುಷರ ಮಧ್ಯದಲ್ಲಿ ಅನೇಕ ದುರಂತವು ನಡೆಯಿತು. ಆ ದುರಂತರ ದುರ್ಘಟನೆಯನ್ನು ಕೇಳಲು ನನ್ನ ಮನವನ್ನು ಮಾರುತ್ತಿರುವುದು ಮಹಾದೇವ. ಅದನ್ನು ವಿಚಾರಿಸು ನಂದೀಶ ಭಕ್ತರು. ನಂದೀಶ್ವರ, ನೀ ಹೇಳು, ಶರವಣದಲ್ಲಿ ನಡೆದ ಆ ದುರ್ಘಟನೆಯನ್ನು. ಅದನ್ನು ಕೇಳಬಾರದು. ಸರ್ವೇಶ್ವರನ ಧರ್ಮಪತ್ನಿಯು ಕೇಳಿದರೆ ಮನ ಮರುಗುವುದು ತಾಯಿ. ಬಸವೇಶ್ವರ, ನನ್ನ ಮನಮರುಗುವುದಕ್ಕೆ ಮಹಾದೇವನ ಮುಖಕಾಂತಿಯೇ ಕಾರಣವಾಗಿರುವುದು. ಮರೆ ಮಾತು ಬೇಡ. ನನ್ನ ಪತಿಗಾದ ಮರುಕವು ಯಾರಿಂದ ನಡೆಯಿತು? ದೇವಿ, ಸೂರ್ಯನ ಕಿರಣಗಳು ಆದಿಶಕ್ತಿಯ ಅರಸನಾದ ಅಂದವಾದ ಮುಖವು ಕಾಂತಿಗೊಂಡಿದೆ ಎಂದರೆ ಏನು ತಾಯಿ? ಸುರೇಶ, ಕೈ ಕಂಕಣವನ್ನು ನೋಡಲು ಕನ್ನಡಿ ಬೇಕೇನು? ಪತಿಯ ಮುಖವನ್ನು ನೋಡಿದರೆ ಮರಕವಾಗುವುದು. ಅದೇನೆಂದು ಬೇಗನೆ ಹೇಳು. ದೇವಿ, ಸೂರ್ಯನ ಕಿರಣಗಳು ಸೋಂಕಿದರೆ ಕ್ಷಣ ಮಾತ್ರದಲ್ಲಿ ನಾಶವಾಗುವ ಮಂಜು ಹನಿಗಳು ಮುಸುಕಿದೊಡನೆ ತಾವರೆಗೆ ಬಂದವೆ. ನಿಧಾನಿಸು ನಂದೀಶ್ವರ. ಕುಬೇರನ ಕೊಳದಲ್ಲಿರುವ ತಾವರೆ ಆದರೇನು, ಅದು ಕಾಲಗತಿಯಲ್ಲಿ ಕಂದಿ ಹಾಳಾಗುವುದು. ಕೇಳಿದ್ಯಾ ನಂದೀಶ್ವರ? ಪರಶಿವನ ಪವಿತ್ರವಾದ ಮನಸ್ಸಿನಲ್ಲಿ ಶಾಂತಿ ಇಲ್ಲ. ಕಾಡಿನಲ್ಲಿ ಬೆಳೆದ ಹುಲ್ಲು ಬಲಹೀನವಾದರೂ ಒಟ್ಟಾಗಿ ಸೇರಿ ಹಗ್ಗವಾದರೆ ಆನೆಯನ್ನೇ ಕಟ್ಟಬಹುದಲ್ಲವೇನು? ಭವಾನಿ, ಪರಾಶಕ್ತಿ, ಬಲಹೀನರಾದ ಮದಮುಖರು ಮಹತ್ತರವಾದ ಮಹಾದೇವನ ಮನಕಾಂಕ್ಷೆಯನ್ನು ನೋಡಲಿಲ್ಲ. ಬಸವೇಶ್ವರ, ಅದಾ ಮಧುಕರು ನನ್ನ ಪತಿಗೆ ಬೇಸರ ಉಂಟು ಮಾಡಿದವರು. ಭವಾನಿ,
ಭವಾನಿ ಬಾಯನ್ನು ನಿವಾರಿಸಿಕೊಳ್ಳಲು ಯೋಗ್ಯವಾದ ಜಲದಲ್ಲಿ ಮೊಸಳೆಗಳು ವಾಸ ಮಾಡುವಂತೆ ಆ ಪುಣ್ಯ ಸತ್ರ ಯಾಗವು ಮದಮುಖರಿಗೆ ಮನೆ ಆಯಿತು. ಭಕ್ತ ಶಿಖಾಮಣಿ, ಅದನ್ನು ಹೇಳಬಾರದು ಈ ಕೈಲಾಸವಾಣಿಯ ಸಮ್ಮುಖದಲ್ಲಿ. ಅದೇಕೆ ಪತಿದೇವ? ಅದು ಹೇಳಿದರೆ ಪ್ರಮಾದವಾಗುವುದು ಸತಿ, ಪ್ರಮಾದವಾಗುವುದು. ಅದು ಮುಂದೆ ನಿನಗೆ ತಿಳಿಯುತ್ತದೆ. ನಂದೀಶ್ವರ, ಕೇಳಿದೆಯಾ ಯಕ್ಷ ಕಿನ್ನರಿಯರ ಗಾನವನ್ನು? ಅವರ ಆರಂಭ ನೋಡಿ ಹೇಳಿದೆಯಾ? ದೇವಿ, ಅವರೇ ಪರಾಶಕ್ತಿಯ ಹಿರಿಯ ಸಹೋದರಿಯರು. ತಂದೆಯಾದ ದಕ್ಷದೇವನ ಮನೆಯಲ್ಲಿ ನಡೆಯುತ್ತಿರುವ ಮಹೋತ್ಸವವನ್ನು ನೋಡಲಿಕ್ಕೆ ಹೊರಟಿರುವರು. ಅದಿರಲಿ, ಪರಮೇಶ್ವರ ಕಾರ್ಯಾರ್ಥವಾಗಿ ಶರವಣದಲ್ಲಿ ಮೆರೆಯುತ್ತಿರುವ ಶಿವಗಣಾಧೀಶ್ವರರನ್ನು ನೋಡಿಕೊಂಡು ಬರುವನು. ಅಪ್ಪಣೆ ಆಗಬೇಕು. ಸುಖಿಸು, ಸುಖವಾಗಿ ಶಿವಗಣಾಧೀಶ್ವರರು ಸೇರಿ ಹೋಗಿವಾ ನಂದೀಶ್ವರ, ನಿಮಗೆ ಮಂಗಳವಾಗಿ. ಶಂಭೋ ಹರ ಹರ ಮಹಾದೇವ್. ಸುಮಾ, ನಂದೀಶನ ಮಾತು ಕೇಳಿಲ್ಲವೇನು? ನಿಧಾನಿಸು ಮಂಗಳ. ನಿನ್ನ ಹಿರಿಯ ಸಹೋದರಿಯರು ದಕ್ಷಿಣಾಲಯಕ್ಕೆ ಹೋಗುವುದನ್ನು ನಾನು ಬಲ್ಲೆ. ದೇವ, ಅಲ್ಲಿ ನೋಡಿ, ಆ ಗಗನ ಮಾರ್ಗದಲ್ಲಿ ಸುಂದರಿ ಮಾನದಲ್ಲಿ ಅನೇಕ ಗಂಧರ್ವ ನಾರಿಯರು ಕಿನ್ನರ ಗೀತೆಯನ್ನು ಹಾಡುತ್ತಾ ಹೇಗೆ ಸಾಲು ಸಾಲಾಗಿ ಹೋಗುತ್ತಿರುವರಲ್ಲವೇನು? ನೀ ನೋಡು ರಾಜೇಶ್ವರಿ, ಆ ಸಂಭ್ರಮವನ್ನು ನೋಡುವ ಅಗತ್ಯ ನನಗಿಲ್ಲ. ಭೂತೇಶ್ವರ, ನಮಗೋಸ್ಕರವಾಗಿ ದೇವಲೋಕದ ಬಡಗೆಯ ವಿಜ್ಞಾನಹಸ್ತದಿಂದ ಕಲ್ಯಾಣ ಮಂಟಪವನ್ನು ರಚಿಸ ನನ್ನ ತಂದೆ ದಕ್ಷದೇವ. ಆತನ ಮಗಳು ನಾನಲ್ಲವೇ ಶಂಕರ? ಅದಾರಿಗೆ ತಿಳಿಯುತ್ತದೆ, ಅದಾರಿಗೆ ತಿಳಿಯುತ್ತದೆ ನೀನು ದಕ್ಷದೇವನ ಮಗಳೆಂದು. ದಕ್ಷಬ್ರಹ್ಮನ ಮಗಳಾಗದಿದ್ದರೆ ನನಗಿಲ್ಲಿಂದ ಬರುತ್ತಿತ್ತು ಇಂತಹ ಸುಖ ಸಂತೋಷ. ಅಲ್ಲಿ ಹೋಗುತ್ತಿರುವ ಸಿರುನಾರಿಯರು ನೋಡಿದ ಮೇಲೆ ಮಗಳು ತಂದೆ ಮನೆ ಮಹೋತ್ಸವಕ್ಕೆ ಹೋಗಬಾರದೇ ಉತ್ತಮ? ಭೂತೇಶ್ವರಿ, ಕಾಗೆಗಳ ಮಧ್ಯದಲ್ಲಿ ಬೆಳೆದ ಕೋಗಿಲೆಯು ಕಾಗೆಗಳ ಮರಿಯಾಗಿದ್ದರೆ ಆ ಕಾಗೆಗಳು ಕೋಗಿಲೆ ಮರಿಯನ್ನು ಕೊಲ್ಲುತ್ತಿರಲಿಲ್ಲ. ಸತಿ, ನೀನು ದಕ್ಷದೇವನ ಮಗಳೇ ಆಗಿದ್ದರೆ ಕರೆಸುತ್ತಿದ್ದ ನಾನು ನಿಮ್ಮ ಅಪ್ಪ ದಕ್ಷದೇವ. ಹಾಗಾದರೆ ನಾನು ದಕ್ಷಬ್ರಹ್ಮನ ಮಗಳಲ್ಲವೇ? ಇಲ್ಲ. ನೀನು ನನ್ನ ತಂದೆಯ ಜಾಮಾತನಲ್ಲವೇ? ಇಲ್ಲ, ನೀನು ದಕ್ಷದೇವನಿಗೆ ಮಗಳು ಅಲ್ಲ, ನಾನು ಜಾಮಾತನೂ ಅಲ್ಲ. ದೇವ, ನನಗಿರುವ ಸಂತೋಷವನ್ನು ಮರೆದಿಕ್ಕಬೇಡ. ಗುರು ಮಂದಿರಕ್ಕೆ, ಪಿತ ಮಂದಿರಕ್ಕೆ, ದೇವಗಿರಿಗೆ ಯಾರಿಂದಲೂ ಕರೆಸಿಕೊಳ್ಳದೆ ಹೋಗಬೇಕೆಂದು ನೀವೇ ಹೇಳುತ್ತಿದ್ದಿರಲ್ಲವೇನು? ಹೌದು, ನಿನ್ನ ತಂದೆ ಅವರವರ ರಾಜಸುರ ಅಹಂಕಾರಿ. ಕಾಡಿನಲ್ಲಿರುವ ದುಷ್ಟ ಪ್ರಭುಗಳಿಗುಂಟು ಶಾಂತಿ, ಉತ್ತದಲ್ಲಿ ವಾಸ ಮಾಡುವ ವಿಷಸರ್ಪಕ್ಕುಂಟು ಶಾಂತಿ. ಆದರೆ ನಿಮ್ಮಪ್ಪನಿಗೆಲ್ಲ ನಮ್ಮಲ್ಲಿ ಶಾಂತಿ ಶಾಂತಿ ಶಾಂತಿ. ಅಪ್ಪನ ವಿಷಯಕ್ಕೆ ಆ ಶಾಂತಿಯಿಂದ ಮಾತನಾಡುತ್ತಿರುವಿರಿ? ಮಾತನಾಡಬೇಕಾಗುವ ಸಂಬಂಧ ಉಂಟು, ಮಾತನಾಡುತ್ತಿರು ಮಹಾದೇವಿ. ಮರುಗಳಿಸಿ ಕರೆಯುತ್ತದೆ ಮತ್ತೊಂದು ರಾಧ. ಆ ಕಿನ್ನರಿಯರ ಕೈಗೊರಡಿ ಗೀತೆಯು ನನ್ನನ್ನು ದಕ್ಷ ಲೋಕದ ಕಡೆಗೆ ಸೆಳೆಯುತ್ತಿರುವುದು. ಸತಿ, ಅದು ಗೀತವಲ್ಲ, ಅದು ಗೀತವಲ್ಲ. ನಿನ್ನ ಆತ್ಮವನ್ನು ಸುತ್ತಿಕೊಂಡು ಎಳೆಯುತ್ತಿರುವ ಕಾಲ ಪಾಶ. ಪಾಶವಾದರೆ ತಂದೆ ಮನೆ ಎಂದರೆ ಚಿಕ್ಕಲ್ಲಿ ಹುಟ್ಟಿ ಬೆಳೆದ ನಿವಾಸ. ಹೆಣ್ಣು ಮಕ್ಕಳಿಗೆ ಅದಕ್ಕಿಂತ ಪ್ರಿಯವಾದ ಸ್ಥಳವಿಲ್ಲ. ಆದ್ದರಿಂದ ನಾನು ದಕ್ಷ ಲೋಕಕ್ಕೆ ಹೋಗಲೇಬೇಕು. ಬೇಡ ಸತಿ.
ಶಾಂತಿಯನ್ನು ಶಾಂತಿಗೆ ಇದೆನ್ನೆಂಬ ವಾರ್ತೆಯು ಸಾಗದು. ಶಾಂತಿಯನ್ನು ತೊಲಗಿಸು, ಶಾಂತಿಯನ್ನು ತೊಲಗಿಸು, ತೊಲಗಿಸು, ತೊಲಗಿಸು. ಹಠಬೇಡ ಸತಿ, ನಮ್ಮಲ್ಲಿನ ವಿರೋಧವು ನಿನ್ನ ತಂದೆಗೆ ಅಪಾರವಾಗಿರುವುದು. ತಾನು ಹಾಕಿದ ಮೊಟ್ಟೆಯನ್ನು ತಾನೇ ತಿನ್ನುವ ಕ್ರೂರ ಸರ್ಪದಂತೆ ನನ್ನನ್ನು ಜಾಮಾತನೆಂದು ತಿಳಿಯದೆ ವ್ರತ ವೈರತ್ವದ ಮಾತನಾಡಿದ ನಿಮ್ಮಪ್ಪ ದಕ್ಷದೇವ. ಆಹಾ ಆಹಾ, ಇದು ನನ್ನನ್ನು ಕಡಿಸಬಾರದೆಂದು ಆಡಿದ ಬಯಲ ಆಡಂಬರದ ಮಾತುಗಳು. ನನ್ನ ತಂದೆಗೆ ನಿಮ್ಮಲ್ಲಿ ಅಪಾರ ಪ್ರೇಮವಿರುವುದು. ರಾಜೇಶ್ವರಿ ಕೇಳು, ಇದುವರೆಗೂ ನಿನ್ನ ಮನ ನೋಯುವುದೆಂದು ನಿಧಾನಿಸಿದೆನು. ನಿನ್ನೆ ಸತ್ರಯಾಗದಲ್ಲಿ ಮನ ಬದಲಾಯಿತು ನಿಮ್ಮಪ್ಪ ದಕ್ಷದೇವನಿಗೆ. ಮನವನ್ನಲಾಯಿತು. ಅಲ್ಲಿ ನಿಮಗಾದ ಅಗ್ರ ಪೂಜೆಯನ್ನು ನೋಡಿ ಸಂತೋಷ ಪಡಲಿವೆ ನನ್ನ ತಂದೆ ಆದಕ್ಷ ದೇವನು. ಏನು ಸಂತೋಷಪಟ್ಟನೆ? ಸಂತೋಷಪಟ್ಟನೆ ನಿಮ್ಮಪ್ಪ ದಕ್ಷದೇವ. ಬಾಳ ನಿಧಿಯನ್ನು ಬಳಸುವ ಕಾಳಿಂಗ ಸರ್ಪದಂತೆ ಅವನ ಜಿಜ್ಞಾಸೆಯು ಅವನ ಜೀವಾತ್ಮವನ್ನು ಸುತ್ತಿಕೊಂಡು ನಿಷ್ಠೂರದ ನಿರಾಕಾರ್ತಕದ ಅಚಂದ್ರಾರ್ಥವಾದ ವೈರತ್ವದ ಮಾತನಾಡಿದ ನಿಮ್ಮಪ್ಪ ದಕ್ಷದೇವ. ತಂದೆ ಮಾತು ಬೇಸಬಾರದು ಭೂತೇಶ್ವರ. ಬಯಲಾಡಂಬರದ ಮಾತಿಗೆ ಬೇಸರಬೇಕು ಭೂತೇಶ್ವರಿ. ಬೆಂದಿತೆನ್ನೊಡಲು ಆ ಸತ್ರಯಾಗದ ಪುಣ್ಯ ಪುರುಷರ ಮಧ್ಯದಲ್ಲಿ ಬೆಂದಿಕ್ಕುವ ಸಂಯುಕ್ತಗಳ ಅಗ್ನಿ ಜ್ವಾಲೆಯಂತೆ ನನ್ನನ್ನು ಹೊಗಳುತ್ತಿದ್ದ ದೇವಮಂತ್ರದ ಸುನಾದಕ್ಕೆ ನಿಮ್ಮ ತಂದೆಯ ಕಠೋರವಾದ ವಿಷಮ ಜ್ವಾಲೆಯ ಮಾತುಗಳು ಉತ್ತಿ ಬರೆದಿದ್ದ ಮಂಗಳಕರ ನಾದವನ್ನೇ ಮರೆವಾಚಿಸಿ ಸತಿ. ಮೃಗುವಲ್ಲದೆ ಮತ್ತಾರು ಅವನನ್ನು ಮಾತನಾಡಿಸಲೇ ಇಲ್ಲ. ಆದರೆ ನಿನ್ನಲ್ಲಿನ ಬಾಂಧವ್ಯದ ಪ್ರೇಮವು ನನ್ನನ್ನು ಮೌನವಾಗಿ ಕೂಡಿಸಿತು ಆ ದಿವ್ಯ ಶಾಲೆಯಲ್ಲಿ ಸತಿ. ದೇವೋತ್ತಮ, ಇಂಥ ಅನಿವಾರ್ಯ ಒಂದು ಸಂಸಾರದಲ್ಲಿ ಎಷ್ಟೋ ಬರುವುದು. ಅದನ್ನು ಬಾಂಧವ್ಯ ಮಮತೆಯನ್ನು ಸರಿಪಡಿಸಿಕೊಳ್ಳಬೇಕು. ಜಗತ್ತಿನ ಸಂಸಾರ ಚಕ್ರದೊಡೆಯನಾದ ನೀನೇ ಹೀಗಂದ ಮೇಲೆ ಇತರ ಪಾಡೇನು ಶಂಕರ? ಆದಿಶಕ್ತಿ, ಯುದ್ಧರಂಗದಲ್ಲಿ ಹರಿತವಾದ ಶಸ್ತ್ರಾಸ್ತ್ರಗಳಲ್ಲಿ ಉಂಟಾದ ಗಾಯದ ನೋವನ್ನಾದರೂ ಸಹಿಸಬಹುದು. ಆದರೆ ನಿಮ್ಮಪ್ಪ ದಕ್ಷದೇವನ ಮಾತೆಂಬ ಹರಿತವಾದ ಹರಗು ನನ್ನೊಡಲನ್ನು ತಾಗಿ ಅದರಿಂದ ಉಂಟಾದ ನನ್ನ ಉದರಾಗ್ನಿಯು ದಗ್ಗನ್ನು ಉರಿಯಲಾರಂಭಿಸಿತು. ಅದನ್ನು ಹರಿತ ಪಾಷಾಣದ ನಿಮ್ಮಪ್ಪ ದಕ್ಷದೇವ ತನ್ನ ಗುರುವಾದ ಭೃಗುದೇವನ ಕುತಂತ್ರ ಮಾತುಗಳಿಂದ ಮಾರಣ ಮಹಾಯಜ್ಞವನ್ನು ನೋಡಿ ನನ್ನನ್ನು ಕೊಲ್ಲಲು ರೆಡಿ ಮಾಡಿರುವನು. ಮಾರಣ ಮಹಾಯಜ್ಞ ಕರ್ಮ ದಣಬಂಧದ ವಜ್ರರಸದಿಂದ ಬಂಧಿತವಾದ ಇಡೀ ಬ್ರಹ್ಮಾಂಡವನ್ನೇ ಹಿಂಡಿ ತೆಗೆಯಲ್ಪಟ್ಟ ಉಗ್ರವಾದ ರಸವೇ ಅಲ್ಲಿನ ಕಪಾಲ ಪಾತ್ರೆಗಳೇ, ಅಲ್ಪ ಶರೀರವನ್ನು ಬಂಧಿಸಲ್ಪಟ್ಟ ಕಪಾಲ ಪಾತ್ರೆಗಳೇ ಸ್ವಚ್ಛ ದಿವ್ಯ ಪಾತ್ರೆ. ಪಂಚಭೂತಗಳಿಂದ ಬಂಧಿತವಾಲ್ಪಟ್ಟ ಓಮಾಗ್ನಿ ಕುಂಡದಲ್ಲಿ ನಿಮ್ಮ ತಂದೆ ಎಂಬ ದಕ್ಷ ಅನೇಕ ಕರ್ಮಬಂದಿಗಳು ಒಮ್ಮೆ ಮುಗಿಯಲೆಂದು ಭಸ್ಮವಾಗುವಾಗ ಮಾರಣ ಮಹಾಯಜ್ಞವನ್ನು ಮಾಡುವರಾರು ನಾನಲ್ಲವೇ? ಅದನ್ನು ಅರಿತು ವಿವೇಕರಹಿತನಾದ ನಿಮ್ಮಪ್ಪ ದಕ್ಷದೇವ. ಸ್ವಾಮಿ, ಅವಿವೇಕಿಯಾದ ತಂದೆಗೆ ವಿವೇಕವನ್ನು ಹೇಳಲಾದರೂ ನಾನು ದಕ್ಷ ಲೋಕಕ್ಕೆ ಹೋಗಬಾರದೆ? ಸತಿ, ನಿಮ್ಮ ತಂದೆಗೆ ನಿನ್ನ ಮಾತುಗಳು ಒಪ್ಪುವುದಿಲ್ಲ. ಆದರೂ ನನ್ನ ಮಾತು ಮೀರಿ ಹೋಗಿದ್ದೆ ಆದರೆ ನಿನಗಾನಿ ತಪ್ಪದು. ಸ್ವಾಮಿ, ತಂದೆ ನಿರಾಕರಿಸಿರಿ. ತಾಯಾದ ವೇದವತಿ ಇಲ್ಲವೇ? ಅಲ್ಲದೆ ನನ್ನ ಹಿರಿಯ ಸಹೋದರಿಯರಾದ ರೇವತಿ ಪುಷ್ಪವತಿಯರು ನನ್ನನ್ನು ಆಶ್ರಯಿಸುವುದಿಲ್ಲವೇ? ಹೇಳು ನಟರಾಜ, ಪ್ರಯಾಣಕ್ಕೆ ಸಿದ್ಧನಾಗು. ಎನ್ನ ಮನದಾಸೆಯ ಶಿವನೇ ನೀನೊಲ್ಲೆಯ.
ನನಗಾದ ಅಪಜೀವ ನನಗಲ್ಲವೇ? ಮಾತನಾಡು ಸ್ವಾಮಿ, ಮಾನ್ಯ ಮನದಾಸಿನ ಮನಸ್ಸಿಲ್ಲದೆ ಮನ್ನಿಸು. ನಿನ್ನ ಧರ್ಮಪತ್ನಿ ರಾಜೇಶ್ವರಿಗೆ ದಕ್ಷ ಲೋಕಕ್ಕೆ ಹೋಗಲು ಅನುಮತಿಯನ್ನು ಕೊಡು. ಇದು ನೀನು ಮೋಯಿ ನಮಸ್ಕರಿಸುವೆನು. ಮಹೇಶನವಾಣಿ ನೀನೆಂದು ಮಹಾಯಜ್ಞವನು ಬಳಸದಿರು ರಾಜೇಶ್ವರಿ. ಮಹಾಯಜ್ಞವನು ಫಲವಿಲ್ಲ, ಮಹಾಯಜ್ಞವು ಫಲವಿಲ್ಲ. ಮಹಮದಾಂಗ ನಿನ್ನ ಪಿತ ದಕ್ಷ ಹೋಗಲಿರೋ ತಾಯೇ, ಹೋಗಲಿರೋ ತಾಯೇ, ಹೋಗಲಿರೋ ತಾಯೇ. ಸತಿ ಎಚ್ಚರ, ಸತಿ ಎಚ್ಚರ. ನನ್ನ ಜೀವನ ಚಕ್ರ ಸೂತ್ರಧಾರಕನಾರು ಅವನೇ, ಅವನೇ ಆಶೀರ್ವಾದ ನುಡುತ್ತಿರುವ ತಾಂಡವ ಮೂರ್ತಿಯು. ನನಗೆ ಹಾನಿ ಬರುವುದೆಂದು ಮಾತನಾಡಿ ಕುಳಿತಿರುವನೇ ಮಹಾದೇವನು. ನನಗುಂಟೆ ನನಗುಂಟೆ ಹಾನಿ ದಕ್ಷ ದೇವನಲ್ಲೇ ಅಥವಾ ಮತ್ತೊಬ್ಬ ದೇವನಲ್ಲಿ? ಸಾಶರನ್ನೊಟ್ಟುಗೂಡಿಸ ನಿನಗೆ ಧಿಕ್ಕಾರವೇ? ನನ್ನ ಪತಿಯಾದ ನಿನಗೆ ಧಿಕ್ಕಾರವೇ? ಅನುಜ್ಞೆಯನ್ನು ಕೊಡು ಶಂಕರ, ಅನುಜ್ಞೆಯನ್ನು ಕೊಡು. ಕೈ ಸನ್ನೆಯಿಂದ ನನ್ನನ್ನು ಹೋಗಿದ್ದು ಹೇಳ್ತಿರುವೆಯಾ? ಕೈ ಸನ್ನೆ ಕೈಲಾಸಪತಿ. ಇರಲಿ ಇರಲಿ, ಅದೇ ನನಗೆ ಆಶೀರ್ವಾದವೆಂದು ತಿಳಿದುಕೊಂಡು ನಾನೀಗಲೇ ದಕ್ಷ ಲೋಕಕ್ಕೆ ಹೋಗುವೆನು. ಕುಮಾರ ನಂದೀಶ್ವರ, ಆದಿಶಕ್ತಿಗೆ ನಮಸ್ಕರಿಸುವೆ. ನಂದೀಶ್ವರ, ಅನಾದಿ ಭಕ್ತ ಭೃಂಗಿಗಳೇ ಮೊದಲಾದ ಅಷ್ಟಮಹಾಕೋಟಿಗಣಾದೀಶ್ವರನ ಬರಮಾಡು. ನಾನೀಗಲೇ ದಕ್ಷ ಲೋಕದ ಸಂಭ್ರಮಕ್ಕೆ ಹೋಗಬೇಕಾಗಿರುವುದು. ಆಜ್ಞೆ.
ಶಂಕರನನ್ನು ಧಿಕ್ಕರಿಸಿ ಮಾತನಾಡಿದ ದಕ್ಷಬ್ರಹ್ಮನು ಈಗಾಗಲೇ ಪರಮೇಶ್ವರನನ್ನು ಕೊಲ್ಲಲು ಭೃಗುವಿನೊಡನೆ ಯಾಗಶಾಲೆಯನ್ನು ರಚಿಸಿರುವುದು. ಆದರೆ ದೇವತೆಗಳನ್ನು ಒಟ್ಟಾಗಿ ಸೇರಿಸಬೇಕೆಂದು ವಿಷ್ಣುವೇ ಮೊದಲಾದ ದೇವತೆಗಳು ಶಿವಭಕ್ತ ಶಿಖಾಮಣಿಯಾದ ದದೀಚಿ ದೇವನನ್ನು ಸೇರಿಸಲು ತನ್ನ ಸಹಮಿತ್ರನಾದ ಜಾಲಬ್ರಹ್ಮನನ್ನು ಕಳುಹಿಸಿದರು. ಆದ್ದರಿಂದ ನಾನೀಗಲೇ ಹೋಗಿ ಮುಂದೆ ದಕ್ಷ ಯಜ್ಞದ ವಿಚಾರವನ್ನು ಕುರಿತು ಆಲೋಚಿಸುವುದು. ಮಹಾದೇವ ಮಹಾದೇವ